ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ಕೃಷಿ ಸಂಪರ್ಕ ಅಭಿಯಾನ ನಡೆಯಿತು. ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಗಣ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ವಸಹಾಯ ಮಹಿಳಾ ಶಕ್ತಿ ಗುಂಪುಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಕೇಶವ ಅವರು ಕಾರ್ಯಕ್ರಮವನ್ನು ಪ್ರಶಂಸಿಸಿದರು. ರೈತರು ಮತ್ತು ಸ್ವಸಹಾಯ ಗುಂಪುಗಳಿಗೆ ಕಡಿಮೆ ಬಡ್ಡಿದರ ಸಾಲ ನೀಡಲಾಗುತ್ತಿದೆ ಎಂದು ಹೇಳಿದರು. ಇತರೆಡೆಗಳಿಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತಿರುವುದು ಲಾಭಕರ ಎಂದು ತಿಳಿಸಿದರು. ಸಾಲ ಪಡೆದವರು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಬೇಕು ಎಂದು ಸಲಹೆ ನೀಡಿದರು. ಐಆರ್ ಎಎಂ ಮಲ್ಲಿಕಾರ್ಜುನ ಅವರು ಸಹ ಮಾತನಾಡಿದರು. ಜನರಲ್ ಮ್ಯಾನೇಜರ್ ನಿಡುಮಾ ಮೇಡಮ್ ಮತ್ತು ಬ್ಯಾಂಕ್ ಸೇವೆಗಳ ಕುರಿತು ಮಾಹಿತಿ ನೀಡಿದರು. 13 ಫಲಾನುಭವಿಗಳಿಗೆ ಒಟ್ಟು 106 ಕೋಟಿ ಚೆಕ್ಗಳನ್ನು ವಿತರಿಸಲಾಯಿತು. ಬ್ಯಾಂಕ್ ಬೆಳವಣಿಗೆಗೆ ಮರುಪಾವತಿ ಮುಖ್ಯ ಎಂದು ಅಧಿಕಾರಿಗಳು ಹೇಳಿದರು. ರೈತರು ಹಾಗೂ ಮಹಿಳಾ ಸಂಘಗಳಿಗೆ ಸಾಲ ನೀಡಲು ಬ್ಯಾಂಕ್ ಬದ್ಧವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ಹತ್ರ ಇರುತ್ತೋ ಬಿಡುತ್ತೋ ಸಾಲ ಸೋಲಗಳು ಮಾಡ್ಕೊಂಡು ಅವ್ನ ಪಕ್ಕದ ಮನೆಯವ್ರು 2 ಮನೆ ಹೊಡಿತಾರೆ. ನಗರ್ಗೂ ಅಪ್ಲೈ ಆಗಲ್ಲ. ಕೆಲವ್ರಿಗೆ ಯಾರೋ ನಮ್ಗೇನು ಸೈ ಅನ್ಬೇಕಾಗಿಲ್ಲ. ಆಮೇಲೆ ನಾವು 4 ಮರಿ ಹೊಡಿದ್ರೆ ನಾವೇ ತೀರ್ಸ್ಬೇಕು ಅದನ್ನ. ಮತ್ತೆ ಆರ್ಥಿಕ ಶಿಸ್ತು ಅನ್ನೋದು ಇರಬೇಕು ನಮ್ಮಲ್ಲಿ. ನಾವೇನು ಉಳಿಸ್ತೀವಿ ನಮ್ಮ ಕುಟುಂಬಕ್ಕೆ ಅದು ಆಧಾರ ಆಗ್ತವೆ. ಆಮೇಲೆ ಮಕ್ಕಳುಗಳು ಕೂಡ ಎಜುಕೇಟ್ ಮಾಡಿಸ್ಬೇಕು. ನೀವು ಸಾಲದ ಸೌಲಭ್ಯಗಳು ದೊರೆಯುತ್ತವೆ ಅದನ್ನು ತಿಳಿಸಿಕೊಡಲು ಈ ಬೃಹತ್ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸ್ತಾ ಇರ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಒಂದು ಕೃಷಿ ಪ್ರಧಾನ ದೇಶ. ಅಂದ್ರೆ ಮೋರ್ ದೆನ್ 50% ಜನ ಏನ್ ಮಾಡ್ತಾರೆ, ಕೃಷಿಯನ್ನ ಅವಲಂಬಿತವಾಗಿದ್ದಾರೆ. ಇದರಲ್ಲಿ ಏನಂತಂದ್ರೆ ಕೃಷಿಯನ್ನ ಅಭಿವೃದ್ಧಿ ಮಾಡೋ ಸಲುವಾಗಿ ಅದರಲ್ಲಿ ಪ್ರಮುಖ ಪಾತ್ರ ಯಾವ್ದು ವಹಿಸುತ್ತೆ ಅಂತಂದ್ರೆ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್. ನಿಮಗೆಲ್ಲ ಗೊತ್ತಂದ್ರೆ ಆಂತರಿಕ ಸಾಲ ರೂಪದಲ್ಲಿ ಕೊಡ್ತಾರೆ. ಇದನ್ನ ಸಾಲ ತಗೊಂಡು ಆ ಮೆಂಬರ್ ಏನ್ ಮಾಡ್ತಾರೆ ಅಂತಂದ್ರೆ ಹೈನುಗಾರಿಕೆ ಮಾಡ್ತಾರೆ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೈನುಗಾರಿಕೆ ಮಾಡ್ತಾರೆ ಅಥವಾ ಮೀನುಗಾರಿಕೆ ಮಾಡ್ತಾರೆ, ಕೃಷಿಗೆ ಉಪಯೋಗ ಮಾಡ್ತಾರೆ, ಕೋಳಿ ಸಾಕಾಣಿಕೆ ಮಾಡ್ತಾರೆ. ಇದರಿಂದ ಅವ್ರಿಗೆ ಏನ್ ಬರುತ್ತೆ, ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಬರೋದಾಗೆ ಅದ್ರ ಜೊತೆಗೆ ಅವ್ರಿಗೆ ಏನಾಗುತ್ತೆ, ಉಳಿತಾಯ ಮಾಡ್ತಾ ಇರಬೇಕು. ಇನ್ನೊಂದೇನಂತಂದ್ರೆ ಪ್ರತಿ ತಿಂಗಳು ಅವ್ರು ಏನ್ ಮಾಡ್ಬೇಕು ಅಂತ ಉಳಿತಾಯ ಮಾಡ್ಬೇಕು. ಅವಾಗಲೇ ಹೇಳಿದ್ನಲ್ಲ, ಅವ್ರ ಹತ್ರ 10 ರೂಪಾಯಿ ಆದ್ರೆ 10 ರೂಪಾಯಿ, 100 ರೂಪಾಯಿ ಆದ್ರೆ 100 ರೂಪಾಯಿ, 200 ರೂಪಾಯಿ ಆದ್ರೆ 200 ರೂಪಾಯಿ. ಈಗ ಬಂದಿದ್ದೇನಿರುತ್ತಲ್ಲ ಅಮೌಂಟ್ ನ ಬೇರೆಯವ್ರಿಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಈಗ ಸಾಲ ಕೊಟ್ಟಿದ್ದು ಆಮೇಲೆ ಉಳಿತಾಯ ಮಾಡಿದ್ದು ಅವನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬುಕ್ ಅಲ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇರಬೇಕು. ಮೀಟಿಂಗ್ ನಡೆಸ್ತಾ ಇರಬೇಕು, ಸಭೆಗೆ ಹಾಜರಿರಬೇಕು, ಉಳಿತಾಯ ಮಾಡ್ತಿರ್ಬೇಕು. ಒಳ್ಳೆ SHG, ಒಳ್ಳೆ ಗ್ರೂಪ್ ಅನಿಸಿದ್ರೆ ಅವ್ರಿಗೆ ಏನ್ ಮಾಡ್ತೀವಿ, ಗರಿಷ್ಠ 20 ಲಕ್ಷಗಳವರೆಗೂ ನಾವು ಅವ್ರಿಗೆ ಏನ್ ಮಾಡ್ತೀವಿ, ಸಾಲವನ್ನ ಕೊಡ್ತೀವಿ. ಇದ್ರ ಮೇನ್ ಉದ್ದೇಶ ಏನಪ್ಪಾ, ಸೆಲ್ಫ್ ಹೆಲ್ಪ್ ಗ್ರೂಪ್ ಕೊಡೋದು ಅಂತಂದ್ರೆ ಮಹಿಳಾ ಸಬಲೀಕರಣ. I am a general manager from Punjab National Bank, Napier Nilima and Punjab National Bank is one of the largest public sector banks in the country. We opened in 1895. It opened in Lahore and it's more than 130 years old bank. This is the first Swadeshi bank and we have about 28 lakh crore business. That is about 28 trillion business, and in this about 13 lakh crores are deposits and about 12 lakh crores are advances. 16 lakh crores are deposits. And in these advances we have agriculture advances of about 2 lakh crores. Now Punjab National Bank is striving very hard to bring up agriculture in a way that basically because agriculture is the basis of our economy and we want all the agriculturists and the farmers to come up in their 8 lakh crore business. That is about 28 trillion business, and in this about 13 lakh crores are deposits and about 12 lakh crores are advances. 16 lakh crores are deposits. And in these advances
we have agriculture advances of about 2 lakh crores. Now Punjab National Bank is striving very hard to bring up agriculture in a way that basically because agriculture is the basis of our economy, and we want all the agriculturists and the farmers to come up in their